ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನೋಡಿ ಫ್ರೆಂಡ್ಸ್, ಸುಲಭವಾಗಿ ನಾವು ಒಂದು ಮೆಣಸಿನ ಹುಡಿಯನ್ನು ಹಾಕಿಬಿಟ್ಟು ಚಿತ್ರಾನ್ನವನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಯಾವುದೇ ರೀತಿಯ ತರಕಾರಿಗಳು ಬೇಡ. ಈರುಳ್ಳಿ, ಮೆಣಸಿನಕಾಯಿ ಹುಡಿ ಮತ್ತು ಹಸಿ ಮೆಣಸಿನಕಾಯಿ ಅಷ್ಟೇ ನಾನು ತರಕಾರಿಗಳನ್ನು ತೊಗೊಂಡಿದ್ದೀನಿ. ಇದನ್ನು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಆ ಒಂದು ರೆಸಿಪಿಯನ್ನು ನೋಡ್ಕೊಂಬರೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಮೆಣಸಿನ ಹುಡಿ ಹಾಕಿ ಚಿತ್ರಾನ್ನ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಮೆಣಸಿನ ಹುಡಿ ಮತ್ತು ಸ್ವಲ್ಪ ಜೀರಿಗೆ, ಸಾಸಿವೆನ ತೊಗೊಂಡಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ. ಇವಾಗ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಒಲೆ ಮೇಲೆ ಎಣ್ಣೆ ಕಾದಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೋಬೇಕ್ರಿ. ಇದು ಸ್ವಲ್ಪ ಚಟಪಟ ಅಂತ ಸಿಡಿಯೋವರೆಗೂ ನಾವು ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಚಟಪಟ ಅಂತಿದೆ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತೀನಿ. ಆನಂತರ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ ರೀ. ಆನಂತರ ಮತ್ತು ಮೆಣಸಿನಕಾಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡಬೇಕು. ಇವಾಗ ಈರುಳ್ಳಿ ಮೆಣಸಿನಕಾಯಿ ಬೆಂದಿದೆ. ಇದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತೀನಿ ರೀ. ಇವಾಗ ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಒಂದು ಸ್ಪೂನ್ ತೊಗೊಂಡು ಕೈಯಾಡ್ರಿ. ಸ್ವಲ್ಪ ಮೆತ್ತಗಾದ್ರೆ ಹುಳಿ ಬಿಡ್ತೈತೆ, ತುಂಬ ರುಚಿ ಆಗ್ತೈತಿ. ನಾನು ತೋರಿಸ್ತಿದ್ದೆನಲ್ಲ ಅದೇ ಪ್ರೊಸೀಜರಲ್ಲಿ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನೋಡಿ, ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ತೀನಿ. ಅರಿಶಿಣ ಆರೋಗ್ಯಕ್ಕೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ನಾವು ಒಂದು 2-3 ಸತಿ ಕೈಯಾಡ್ಬೇಕ್ರಿ. ಯಾಕಂದ್ರೆ ಉಪ್ಪು ಸೌನೆಗೆ ಹತ್ತಿದ್ರೆ ತುಂಬ ರುಚಿ ಆಗ್ತೈತಿ. ಆನಂತರ ಇದಕ್ಕೆ ನಾವು ಸ್ವಲ್ಪ ಮೆಣಸಿನ್ಕಾಯಿ ಹುಡಿ ಏನು ಇಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿ ಹುಡಿಯನ್ನು ಹಾಕ್ಕೋಬೇಕು. ಸ್ವಲ್ಪ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಖಾರ ಜಾಸ್ತಿ ಆಕೈತೆ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ಬರೀ ಮೆಣಸಿನ ಹುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ಸ್ವಲ್ಪ ಖಾರ ಬೇಕು, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದು 2-3 ಸತಿ ಕೈಯಾಡ್ರಿ. ಯಾಕಂದ್ರೆ ಎಲ್ಲದಕ್ಕೂ ಉಪ್ಪು ಖಾರ ಸೌನ್ಯಾಗ ಹತ್ತೈತಿ. ನೀವು ಬೇಕಾದ್ರೆ ಹಸಿಮೆಣಸಿನಕಾಯಿ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಎಷ್ಟು ಬೇಕಲ್ಲ ಅರ್ಧ kg ಆಗುವಷ್ಟು ಅಕ್ಕಿಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆನಂತರ ಅಕ್ಕಿಯನ್ನು ತೊಳೆದ್ಬಿಟ್ಟು ಮೊದಲೇ ಇಟ್ಕೋರಿ. ಇವಾಗ ನೀರು ಚೆನ್ನಾಗಿ ಕುದಿಲಿಕ್ಕೆ ಕೈ ಬಿಡ್ರಿ ಇದನ್ನು. ಇವಾಗ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ, ಒಗ್ಗರಣೆ ನೀರು. ಇದಕ್ಕೆ ನಾವು ತೊಳೆದಿಟ್ಟಿರ್ಕೊಂಡಂಥ ಅಕ್ಕಿಯನ್ನು ಹಾಕ್ಕೋಬೇಕ್ರಿ. ಒಂದು 2-3 ವಿಷಿಲ್ ಆಗಿಬಿಟ್ರೆ ರೈಸ್ ರೆಡಿ ಆಗ್ತೈತಿ. ಚಿತ್ರಾನ್ನ, ಒಂದು ಮೆಣಸಿನ ಹುಡಿ ಚಿತ್ರಾನ್ನ ರೆಡಿ ಆಗ್ತೈತಿ. ತುಂಬ ಟೇಸ್ಟ್ ಆಗ್ತೈತಿ ರೀ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಯಾವುದೇ ರೀತಿಯ ತರಕಾರಿಗಳನ್ನು ನಾನಿಲ್ಲಿ ಯೂಸ್ ಮಾಡಿಲ್ಲ. ಅತಿ ಬೇಗವಾಗಿ ಮಾಡ್ಕೋಬೋದು ನಾವು. ಇವಾಗ ಒಂದು 2-3 ವಿಷಿಲ್ಲು ಹೊಡೆಸ್ಕೊಂಡ್ಬಿಟ್ರೆ ಅನ್ನ ಆಗುತ್ತೆ. ಆನಂತರ ಇದ್ರ ಜೊತೆಗೆ ನಾನು ಒಂಥರ ಚಟ್ನಿ ಟೈಪ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಣ್ಣು, ಈರುಳ್ಳಿಯನ್ನು ಉಪ್ಪು ಹಾಕ್ಕೊಂಡ್ಬಿಟ್ಟು ಗಟ್ಟಿ ಮೊಸರನ್ನ ತೊಗೊಂಡ್ಬಿಟ್ರೆ ಆ ಚಿತ್ರಾನ್ನ ಜೊತೆಗೆ ತಿನ್ನೋಕೆ ತುಂಬ ಟೇಸ್ಟ್ ಆಗ್ತೈತೆ ರೀ. ನೋಡಿರಿ ಫ್ರೆಂಡ್ಸ್, ಚಿತ್ರಾನ್ನ ರೆಡಿ ಆಯಿತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟವಾದರೆ ದಯವಿಟ್ಟು ಒಂದು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ವಿಡಿಯೋನ ವೀಕ್ಷಿಸಿದಂಥ ನಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.